ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ತರುಣ್ ಶೆಟ್ಟಿ ವ್ಲಾಗ್ಸ್. ಇವತ್ತಿನ ತಮ್ನೇಲಲ್ಲಿ ನೀವು ನೋಡಿರೋ ಥರ ನಮ್ಮಮ್ಮ ನನಗೋಸ್ಕರ ಅಂತ ಒಂದು ಮೈಕ್ ಕೊಡಿಸಿದ್ದಾರೆ. ಸೊ ನಾವು ಈ ಮೈಕ್ ಏನಕ್ಕೆ ತೊಗೊಂಡಿರೋದಂದರೆ ನಮಗೆ ವ್ಲಾಗ್ಸ್ ಮಾಡ್ತಿರುವಾಗ ಕರೆಕ್ಟಾಗಿ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಈ ಮೈಕ್ ತೊಗೊಂಡಿದ್ದೀವಿ. ಇದು ಒನ್ ಆಫ್ ದ ಗುಡ್ ಆ್ಯಂಡ್ ಬೆಸ್ಟ್ ಬಜೆಟಲ್ಲಿ ನಮ್ಗೆ ಇದೆ ನೋಡಿ ಮಾಮ. ಓಪನ್ ಮಾಡ್ತೀಯ ಅದು ಮೇಲ್ಗಡೆ ಬಾಕ್ಸ್ ಏನು ಮಾಡಿದೆ? ಅದೇ ಅದು ಅಮೆಝಾನಿಂದ ಬಂದಿತ್ತಲ್ಲ ಅದು ಗೈಸ್. ಮಮ್ಮಿ ಅದನ್ನು ನಾವು ಆವಾಗಲೇ ತಗೊಂಡ್ವಿ. ಸೊ ಗೈಸ್, ಇದ್ರ ಜೊತೆ ನಮ್ಮಮ್ಮ ನನಗೋಸ್ಕರ ಎಡಿಟ್ ಮತ್ತು ವ್ಲಾಗ್ ಪರ್ಪಸ್ಗೋಸ್ಕರ ನೋಡಿ ಒಂದು ಬ್ಲೂಟೂತ್ ಕೊಡಿಸಿದ್ದಾರೆ ಬೋಟದು ಇಲ್ಲಿ. ಆಮೇಲೆ ಒಂದು ಪವರ್ ಬ್ಯಾಂಕ್ ಕೊಡಿಸಿದ್ದಾರೆ. ಯಾಕಂದರೆ ಈ ಬ್ಲೂಟೂತ್ ಮತ್ತು ಪವರ್ ಬ್ಯಾಂಕ್ ಏನಕ್ಕಂದರೆ ನಾನು ವ್ಲಾಗ್ ಮಾಡ್ತಾ ಇರುವಾಗ ಅಥವಾ ನನಗೇನಾದರೂ ಎಡಿಟ್ಸ್ ಮಾಡ್ತಾ ಇರುವಾಗ ನನಗೇನು ಡಿಸ್ಟರ್ಬೆನ್ಸ್ ಮತ್ತು ಚಾರ್ಜಿಂಗ್ ಪದೇ ಹಾಕೋಕ್ಕಾಗಲ್ಲ, ಅದಕ್ಕೆ ಪವರ್ ಬ್ಯಾಂಕ್ ಚಾರ್ಜಿಂಗ್ ಆಗುತ್ತೆ. ಸೊ ಇವಾಗ ಫಸ್ಟು ನೋಡಿ ಇದನ್ನು ಮಾಡೋಣ ಅನ್ಬಾಕ್ಸ್. ಇದು ಯೂಸರ್ ಮ್ಯಾನ್ಯುಯಲ್ ನೋಡಿ. ಇದು ಡಿಜಿ ಮೋರ್ ಅಂತ, ಡಿಜಿ ಮೋರ್ ಅಂತ ಮಮ್ಮ, ಆ ಕಂಪ್ನಿದು. ಆ ತರುಣ್ ಅದು ನಾವು ಫಸ್ಟ್ ಒಂದು ನೋಡಿದ್ವಲ್ಲ ಮೈಕು, ಅದೇ ಅದೊಂದು ಸ್ವಲ್ಪ ಉದ್ದಕ್ಕಿದ್ದು ಅದೊಂಥರ ಮೇಲೆ ಒಂಥರ ಸ್ಪಾಂಜಿ ಥರ. ನೀನು ಆರ್ಡ್ರ್ ಮಾಡಲಿಲ್ಲ ಅಲ್ಲ ಗೈಸ್? ಅಂದರೆ ಇವಾಗ ಇದು ತುಂಬ ಜನ ಈ ಥರ ಒಂಥರ ಇದು ಟ್ರೆಂಡಿಂಗ್ ಆಗಿದೆ. ನೀವು ಇದು ನೋಡ್ಬೋದು. ಆನ್ ಮಾಡೋದು ಹೆಂಗೆ ಅದನ್ನ? ಆನ್ ಮಾಡೋದು ಇಲ್ಲಿ ಅಂದರೆ ಆರೆಂಜ್ ಕಲರ್ ಬಟನ್ ಕೊಡ್ತಾರೆ. ಇದು ನಿಂಗೆ ಇಲ್ಲಿ ಆನ್ ಮಾಡಿ. ಸರಿ. ಇದು ಎರಡು ಮೈಕಾ? ಇಲ್ಲಿ ಎರಡು ಮೈಕ್ ಕೊಡ್ತಾರೆ. ಅಂದರೆ ನೀವು ಮಾತಾಡೋರೊಬ್ರು ಇನ್ನೊಬ್ರಿಗೆ, ಮಾತಾಡ್ಸೋರ್ಗೊಬ್ರಿಗೆ ಕೊಡೋಕೆ ಇದೆರಡು ಕೊಡ್ತಾರೆ. ಮತ್ತೆ ಇಲ್ಲಿ ಎರಡು ಕೊಡ್ತಾರೆ. ಓಕೆ, ಎರಡು ಆನಲ್ಲಿ ಇದೆಯಾ? ಎರಡು ಇವಾಗ ಆನ್ ಮಾಡ್ತಾ ಇದ್ದೀನಿ. ಓಕೆ. ಇವಾಗ ಅದ್ರ ಜೊತೆ ಇದೇನಪ್ಪ ಇದು ರಿಸೀವರ್ ಅಂತ. ಇದನ್ನ ನಾವು ನಮ್ಮ ಮೊಬೈಲ್ ಸಿಪಿನ್ಗೆ ಹಾಕೊಂಡು ಸೆಟ್ಟಿಂಗ್ಸಲ್ಲಿ ಹೋಗಿ OTG ಅಂತ ಇರುತ್ತೆ, ಅದನ್ನ ಆನ್ ಮಾಡಾದ್ಮೇಲೆ ನೋಡಿ ಈ ಫ್ಲಾಶಿಂಗ್ ಲೈಟ್ ಇರುತ್ತಲ್ಲ, ಅವಾಗ ಇದು ಆನ್ ಆಗುತ್ತೆ. ಇಲ್ಲಿ ಒಂದು ನಿಮಿಷ ತೋರಿಸ್ಕೊಡ್ತೀನಿ. 2000 years later. ಐ ಥಿಂಕ್ ಗೈಸ್ ನಿಮಗೆ ಈ ಆಡಿಬಲ್ ಆಗಿದೆಯಾ? ಇದೆ ಅನ್ಸುತ್ತೆ. ಆನ್ ಆಗಿದೆ. ನನ್ನ ಹತ್ರ ನಾನೊಂದು ಇಟ್ಕೊಂಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಬೇಕಂದರೆ ಟ್ರೆಂಡಿಂಗ್ದು. ಇವಾಗ ನೀವು ತುಂಬ ಜನ ಯೂಟ್ಯೂಬರ್ಸ್ ನೋಡಿರೋ ಥರ ಇಲ್ಲಿ ಹಾಕ್ಕೊಂಡು ಹಿಂಗೆ ಮಾತಾಡ್ತಾರೆ. ಸೊ ಇವಾಗ ನಾನು ಈ ಥರನೇ ಸ್ಟಾರ್ಟ್ ಮಾಡೋಣ, ಒಂದು ಒಳ್ಳೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಅಂತ ಇದಕ್ಕೆ ಅಪ್ಗ್ರೇಡ್ ಆಗಿದ್ದೀನಿ. ಯಾಕೆ ನೀನು ಇಷ್ಟು ದಿನ ಸ್ಟಾಪ್ ಮಾಡಿದೆ? ಅಂದ್ರೆ 1 year ಇಂದ ನೀನು ವ್ಲಾಗ್ನ ಸ್ಟಾಪ್ ಮಾಡಿದೆ. ಯಾಕೆ ಅಂತ ಈಗ ತಕ್ಷಣ ಈಗ ಮೊನ್ನೆ ನೀನು ನನ್ನ ಬರ್ತ್ಡೇ ವಿಡಿಯೋ ಒಂದು ಹಾಕ್ತೆ, ಲಾಗ್ ಹಾಕ್ತೆ ನೀನು ಅವತ್ತು, ಓದು ಟ್ಯೂಸ್ಡೇ, ಲಾಸ್ಟ್ ವೀಕ್ ಟ್ಯೂಸ್ಡೇಲಿ. ಅವಾಗ ಅನ್ಕೊಂಡಿರ್ತಾರೆ ಏನು ಈ ಹುಡುಗ ಇಷ್ಟು ದಿನ ಬಿಟ್ಬಿಟ್ಟಿದ, ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದಾನಲ್ಲ, ಯಾಕೆ, ಏನಿರ್ಬೋದು ಅಂತ. ಯಾರು ಕಮೆಂಟ್ ಹಾಕಿಲ್ಲ. ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಏನಕ್ಕೆ ಬಿಟ್ಟೆ. ಫ್ರೆಂಡ್ ಯಾರು? ಕೃತೀಶ್, ಶಮಂತ್, ಪ್ರಥಮ್ ಎಲ್ಲ ಕೇಳ್ತಾ ಇದ್ರು. ಸೊ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಏನಕ್ಕೆ ಬಿಟ್ಟೆ, ವ್ಲಾಗ್ಸು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಮೇನ್ ರೀಸನ್ ಅಂದ್ರೆ ನಂದು 9th ಮುಗೀತು, 10th ಸ್ಟಾರ್ಟ್ ಆಗ್ಬೇಕಾದ್ರೆ ಏನಾಯ್ತು, ಒಂಚೂರು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಆಮೇಲೆ ನಾನು ಜಾಸ್ತಿ ವ್ಲಾಗ್ ಮಾಡಿ ಏನಾಯ್ತು, ನನಗೆ ಅಷ್ಟೊಂದು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಅಂದ್ರೆ ನಿಂದು ಮಿಡ್ ಟರ್ಮ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಬಂತು. ಆಗ ನಾವೇ ಎಲ್ಲಾರು ಏನ್ ಹೇಳಿದ್ರು, ಇವಾಗ ಅವನ್ಗೆ ಅದು ಯೂಟ್ಯೂಬ್ ಸ್ಟಾಪ್ ಮಾಡಿಸಿ, ಅಂದ್ರೆ ಇವಾಗ ಇದು ಸ್ಟಡಿ ಏಜ್, 10th ಮುಗಿಲಿ, ಫೈನಲ್ ಇಯರ್ ಎಕ್ಸಾಮ್ ಮುಗಿಲಿ, 10th ಪಾಸ್ ಆದ್ಮೇಲೆ ಅವಾಗ ಇನ್ನು ನೆಕ್ಸ್ಟ್ ವ್ಲಾಗ್ ಮಾಡ್ಕೊ ಅಂತ. ಸೊ ಗೈಸ್, ನಾನು 10th ಅಲ್ಲಿ ಪಾಸ್ ಆದೆ, ನಂದು 78%. ಆ 1 ವರ್ಷ ಗ್ಯಾಪ್ ಅಲ್ಲಿ ನಾನು ವ್ಲಾಗ್ ಮಾಡೋದೆಲ್ಲ ಒಂಚೂರು ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ನೀಟಾಗಿ ಹೊಸದಾಗಿ ಕಂಟಿನ್ಯೂ ಮಾಡ್ಬೇಕಂತ ಅಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ನೀನ್ ಮಾಡ್ತಿರ್ಲಿಲ್ಲ, ನಿನ್ ಫ್ರೆಂಡ್ಗಳು ಮತ್ತೆ ಈಗ ನಾನೇ ಆಗಿರ್ಬೋದು, ನಿಮ್ ಪಪ್ಪನೇ ಆಗಿರ್ಬೋದು, ಈಗ ಎಲ್ಲಾರು ಏನಂದ್ರು, ನಿನ್ಗೆಲ್ಲ ಗೊತ್ತಿರೋರು, ನಿಂದಾಯ್ತಲ್ಲ SSLC, ನೀನು ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ಲ ಈ ಯೂಟ್ಯೂಬ್ನ, ಟ್ರೈ ಮಾಡ್ಬೋದಲ್ಲ ಅಂದ್ರೆ. ನೀನ್ ಆದ್ರೆ ಹೇಳ್ದೆ ನಮ್ ಜೊತೆಲಿ, ಮಮ್ಮಿ ಬೇರೆ. ನನ್ಗೆ ಅನ್ನಿಸ್ತು, ನಾನು ಜನರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಕಾಂಟೆಂಟ್ಸ್ ಕೊಡ್ಬೋದಂತ. ಅದಕ್ಕೆ ನಾನು. ಬಟ್ ನೀನ್ ಕೊಡ್ತೀಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನೀನ್ ಮಾಡ್ಬೇಕು ಅಂತ ಅನ್ಕೊಂಡಲ್ಲ, ಅದು ಓಕೆ, ಬೆಸ್ಟ್ ಅನ್ಸುತ್ತೆ. ಓಕೆ, ಇವಾಗಿನ್ನ ನಿಂಗೆ 16th ಮಾಡು. ಬಟ್ ಅದು ಜನ ಅದು ಹೆಂಗ್ ತಗೋತಾರ ಅಂತ ಅದು ಜನಗಳಿಗೆ ಬಿಟ್ಟಿದ್ದು. ಓಕೆ, ಟ್ರೈ ಮಾಡು. ಆಲ್ ದಿ ಬೆಸ್ಟ್. ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಇಂದ ಒಂದು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋ ತರ ಪ್ರಯತ್ನ ಪಡ್ತೀನಿ. ಸೊ ಐ ವಿಲ್ ಡೂ ಮೈ ಬೆಸ್ಟ್. ಏನಿಲ್ಲ ಗೈಸ್, ನನ್ನ ಮಗ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಅದ್ರಲ್ಲಿ ಏನಾದ್ರೂ
ತಪ್ಪಿದ್ರೆ ಹ್ಞೂ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅವನು ಅದನ್ನ ಆದಷ್ಟು ತಿದ್ಕೊಂಡು ಸರಿ ಮಾಡ್ಕೋತಾನೆ. The next day. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಟೈಮ್ ಬಂದು 10 ಗಂಟೆ ಆಗಿದೆ. ನಾನು ಹೋಗಿ ಹಾಲು ತೊಗೊಬಂದು ಕಾಯಿಸ್ಕೊಂಡು ಕುಡಿದೆ. ಥಿಂಕ್ ಮೈಕ್ ಕನೆಕ್ಟ್ ಆಗಿದೆ ಅನಿಸುತ್ತೆ, ನಿಮಗೆ ವಾಯ್ಸ್ ಬರ್ತಾಯಿದೆ ಅಂತ ಅನ್ಕೋತೀನಿ. ತಿಂಡಿ ತಿನ್ನೋಣ ಅಂತ ಮ್ಯಾಗಿ ತೊಗೊಬಂದೆ. ಮ್ಯಾಗಿ ತೊಗೊಬಂದಾದ್ಮೇಲೆ ಎಗ್ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್, ನೀವು ಓಲಾಗಂಗೆ ನೋಡಿರೋಂಗೆ ನಾನು ನಮ್ಮ ಅಮ್ಮಂಗೆ ಅವ್ರ ಬರ್ತಡೇಗೆ ಈ ಬೊಕ್ಕೆ ಕೊಟ್ಟಿದ್ದೆ. ಇದನ್ನು ನಮ್ಮಮ್ಮ ಇನ್ನೂ 1 ವಾರ ಆಗ್ತಾ ಬರ್ತಾಯಿದೆ. ಇದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಈ ಹೂ ಒಣಗೋಗಿದ್ರು ನಮ್ಮ ಅಮ್ಮಂಗೆ ಬಿಸಾಕಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅವ್ರ ಮಗ ಕೊಟ್ಟಿದ್ದಂತ. ಅಮ್ಮ ಫುಲ್ಲು ಪ್ರೀತಿಯಿಂದ ಇದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಅಮ್ಮ ಇದನ್ನು ಯಾವತ್ತು ಬಿಸಾಕ್ತೀರಾ? ಬಿಸಾಕಲ್ವಾ ಇದನ್ನು? ಬಿಸಾಕದೆ ನೋಡಿ ಗೈಸ್, ನಮ್ಮ ಅಮ್ಮ ಇದನ್ನು ಬಿಸಾಕದೇ ಇಲ್ವಂತೆ. ನೋಡಿ, ಇದೇ ಅಮ್ಮ ಮತ್ತು ಮಗನ ಪ್ರೀತಿ ಅಂದರೆ. ನನಗೋಸ್ಕರ ಬಿಸಿ ಬಿಸಿ ಎಗ್ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ನಿಧಾನಕ್ಕೆ ಎದ್ದೇಳ್ತೀವಿ. ನಮ್ಮಮ್ಮನೂ ಅಷ್ಟೇ ನಿಧಾನಕ್ಕೆ ತಿಂಡಿ ಮಾಡ್ತಾರೆ. ಯಾಕಂದರೆ ಡೈಲಿ ಕಾಲೇಜ್ ಟೈಮಿಂಗ್ಸಲ್ಲಿದ್ದಾಗ ಬೇಗ ಎದ್ದು ತಿಂಡಿ ಮಾಡೋದೆಲ್ಲ ಇದ್ದೇ ಇರುತ್ತೆ. ಸೊ ಸಂಡೇ ಒಂದೊಳ್ಳೆ ರಿಲ್ಯಾಕ್ಸ್ ಆ್ಯಂಡ್ ಪೀಸಾಗಿ ತಿನ್ನೋಣ ಅಂತ ಅಂದ್ಕೊಂಡು ಮಮ್ಮ ಎಗ್ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ಅದನ್ನು ತಿಂತಾಯಿದ್ದೀನಿ. ಅಮ್ಮ ಸೂಪರಾಗಿದೆ. ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಅಷ್ಟೇ ಈ ಮ್ಯಾಗಿ ಮತ್ತು ಈ ಔಟ್ಸೈಡ್ ಫುಡ್ಸ್ ಎಲ್ಲ ನೀವು ಜಾಸ್ತಿ ತಿನ್ನೋಕ್ಕೆ ಹೋಗ್ಬೇಡಿ. ಒಂಚೂರು ಮ್ಯಾಗಿನ ಇನ್ನೊಂಚೂರು ಹೆಲ್ತಿಯಾಗಿ ತಿಂತೀವಿ. ಸೊ ನೀವು ಅಷ್ಟೇ ಜಾಸ್ತಿ ಮ್ಯಾಗಿ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಮತ್ತು ಔಟ್ಸೈಡ್ ಫುಡ್ ತಿನ್ನೋಕೆ ಹೋಗ್ಬೇಡಿ. ಒಂದೊಳ್ಳೆ ಮನೆ ಊಟ ಮಾಡಿರಿ, ಯಾಕಂದರೆ ಅಮ್ಮ ಮಾಡಿರೋದಷ್ಟು ಸಖತ್ತಾಗಿರುತ್ತೆ ಮತ್ತು ಟೇಸ್ಟ್ಫುಲ್ ಆಗಿರುತ್ತೆ. ಒಂದೊಳ್ಳೆ ಲವ್ವಿಂದ ಮಾಡಿಕೊಡ್ತಾರೆ. ಅದರಿಂದ ಇನ್ನೂ ಫುಡ್ನ ಟೇಸ್ಟ್ ಆ್ಯಂಡ್ ಗ್ರೇಟ್ಫುಲ್ ಆಗಿರುತ್ತೆ. ಸೊ ಇವಾಗ ನಾನು ಫಸ್ಟು ನಮ್ಮಮ್ಮ ಮಾಡಿರೋ ಬಿಸಿ ಬಿಸಿ ಮ್ಯಾಗಿನ ತಿಂದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. A few minutes later. ಊಟ ಎಲ್ಲ ಆಯಿತು. ಇವಾಗ ನಮ್ಮಮ್ಮ ಮೀಶೋಯಿಂದ ಒಂದು ಸ್ಟಿಕ್ಕರ್, ವಾಲ್ ಸ್ಟಿಕ್ಕರ್ ಆರ್ಡರ್ ಮಾಡಿದ್ದಾರೆ. ಅಲ್ಲಿ ನೋಡಿ, ನೀವು ಅಲ್ಲಿ ನೋಡ್ತಾ ಇರೋ ಥರ ಅಲ್ಲಿ ಬರೀ ನಾವು ಒಂದೇ ಒಂದು ಅಂಟಿಸಿದ್ದೀವಿ. ಸೊ ಅದು ಇದ್ರದ್ದು ಫುಲ್ ಸೆಟ್ಟು. ಇವಾಗ ಇದನ್ನು ತೆಗಿಬೇಕು. ಇದನ್ನು ತೆಗೆದ್ಬಿಟ್ಟು ಆ ವಾಲ್ ಹತ್ರ ಅಂಟಿಸ್ಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ಈ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಆ ಡೋರ್ನ ಓಪನ್ ಮಾಡ್ತೀವಿ ಅಂತ. ಸೊ ಅದ್ರ ಪ್ರೊಸೆಸಿಂಗಲ್ಲಿ ಇವತ್ತಿದ್ದೀವಿ. ಇದನ್ನು ನೋಡಿ, ಇದೆ. ಸೊ ಗೈಸ್, ಇವಾಗ ಇದನ್ನು ಇಲ್ಲಿ ಅಂಟಿಸ್ಬೇಕು. ಇಲ್ಲಿ ಈಸ್ ಒನ್ ಆಫ್ ದ ಬಿಗ್ ಪ್ರೊಸೆಸ್. ಕಟ್ ಮಾಡಬೇಕು ಈ ಸೈಡು. ಗೊತ್ತಿಲ್ಲ ಯಾರು, ನಾನೇ. ಗೈಸ್ ನೋಡಿ, ಅವಾಗ ನಾನು ಹೆಂಗಿದ್ದೆ. ವ್ಯತ್ಯಾಸ ಇದೆಯಾ ಇಲ್ಲ ಹಂಗೆ ಇದಾನ ಈಗ್ಲೂ? ನಾವೇ ಭಾಗ್ಯ ಅಂತ ತಾನೆ. ಥ್ಯಾಂಕ್ಸ್. ಓಕೆ. ಸೊ ಗೈಸ್, ನಮ್ಮಮ್ಮ ನಾವು ವಾಲ್ ಸ್ಟಿಕ್ಕರ್ ಅಂಟಿಸ್ತಿರೋದಕ್ಕೆ ಮತ್ತು ನಾನ್ ವೆಜ್ ತಿನ್ನೋದಕ್ಕೆ ಒಂದು ಸ್ವೀಟ್ ಆರ್ಡ್ರ್ ಮಾಡಿದ್ದಾರೆ. ಅದು ಬಾದುಷಾ, ಸೋನ್ ಪಾಪಡಿ, ಆಮೇಲೆ ಕಜ್ಜಾಯ ಅಂತ. ಸೊ ಇವಾಗ ಅದನ್ನು ತಗೊಳಕ್ಕೆ ಬಂದಿದ್ದೆ. ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ದೆ, ತಗೊಂಡೆ. ನಿಮಗೆ ಗಿಫ್ಟು ನನ್ನಿಂದ. ವೆಲ್ಕಮ್. ಸೊ ಗೈಸ್, ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಹಿಂಗೆ ಅನಿಸಿದ್ದೀವಿ. ಗೈಸ್ ಪರ್ಫೆಕ್ಟಾಗಿ ಬರಲಿಲ್ಲ, ಆದರೂ ಇಲ್ಲ ಸೀಸರು. ಸೊ ಗೈಸ್ ನೋಡಿ, ಇನ್ನೂ ಇಷ್ಟು ಮಾಡಬೇಕು, ಇಷ್ಟು ಮತ್ತೆ ಸಿಂಗಲ್ ಸೈಡ್ ಮಾಡಬೇಕು. ಚೆನ್ನಾಗಿ ಬಂದಿದೆನಾ? ಓಕೆ, ಚೆನ್ನಾಗಿ ಬಂದೈತೆ. ನೋಡೋಣ ಇದು ಏನು ಬಂದೈತೆ ನೋಡೋಣ. ಓಕೆ. ಎಲ್ಲಿದ್ದು? ಮಹಾಲಕ್ಷ್ಮಿ ಸ್ವೀಟ್ಸ್. ಗೈಸ್, ಇದು ಮಮ್ಮಿಗೆ ಒನ್ ಆಫ್ ದ ಫೇವ್ರೆಟ್ ಸ್ವೀಟ್ ಶಾಪ್. ಇದು ಸ್ವೀಟ್ ಏನು ಒಂದೇ ಒಂದು ಕೊಟ್ಟವ್ರಾ? ಎಲ್ಲದನ್ನು ಒಂದರಲ್ಲಿ ಹಾಕ್ಕೊಟ್ಟವ್ರೇನೋ. ನನಗೇನೋ ಡೌಟ್ ಅಲ್ಲ. ಇವಾಗೆಲ್ಲ ಕಜಾಯ ಎಲ್ಲಿ? ಗೈಸ್, ನಾವು ಕಜಾಯ ಆರ್ಡರ್ ಮಾಡಿದ್ವಿ, ಅದೇ ಕೊಟ್ಟಿಲ್ಲ ಅವರು. ಏನು ಮಾಡೋದು? ಅವ್ರಿಗೆ ಕಾಲ್ ಮಾಡಬೇಕು. ಯಾರಿಗೆ? ಅವ್ರಿಗೆ. ಕಜಾಯ ಇದೆ, ಅದ್ರಲ್ಲಿ ಬಂದಿಲ್ಲ. ಗೈಸ್, ಇವಾಗ ನಮ್ಮಮ್ಮ ಬಾದುಷಾ, ಸೋನ್ ಪಾಪಡಿ, ಕಜ್ಜಾಯನ ಆರ್ಡರ್ ಮಾಡಿದ್ರು. ಸೊ ಇವಾಗ ಕಜ್ಜಾಯ ಅವ್ರು ಕಳಿಸ್ತವ್ರೆ ರ್ಯಾಪಿಡೋಯಿಂದ. ಏನಾಯ್ತಂದ್ರೆ ಕತೆ ಸ್ಟೋರಿ ಹೇಳ್ತೀನಿ. ಕಜ್ಜಾಯ, ಸೋನ್ ಪಾಪಡಿ ಮತ್ತೆ ಸ್ಕ್ಯಾಮ್ ಮತ್ತೆ ಬಾದುಷಾ ಆರ್ಡರ್ ಮಾಡಿದ್ರು. ಸೊ ಅವ್ರು ಡೆಲಿವರಿಗೆ ಏನ್ ಮಾಡಿದ್ದಾರೆ, ಬೇರೆಯವ್ರದ್ದು ಆರ್ಡರ್ನ ನಮಗ್ ತಗೊಬಂದು ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡಿದ್ವಿ, ಸ್ವೀಟ್ ಅಂಗಡಿ ಅವ್ರಿಗೆ.
ಅವ್ರಂದ್ರು ಸ್ವೀಟ್ ಅಂಗಡಿ. ಅದೇ ಸ್ವೀಟ್ ಅಂಗಡಿ. ಸ್ವೀಟ್ ಅಂಗಡಿ ಮಹಾಲಕ್ಷ್ಮಿ ಹಾ ಮಹಾಲಕ್ಷ್ಮಿ ಸ್ವೀಟ್ ಅಂಗಡಿ. ಹಾ ಅವರು ಫೋನ್ ಮಾಡಿದಕ್ಕೆ ಮೇಡಮ್ ಹೌದು ಮೇಡಮ್ ನಿಮ್ಮ ಆರ್ಡ್ರ್ ಬೇರೆಯವ್ರಿಗೆ ಹೋಗಿದೆ, ನಮ್ಮ ಆರ್ಡ್ರ್ ಬೇರೆಯವರು, ಅವ್ರ ಆರ್ಡ್ರ್ ನಿಮಗೆ ಬಂದ್ಬಿಟ್ಟಿದೆ ಮೇಡಮ್, ಸಾರಿ ಹಂಗೆ ಹಿಂಗೆ ಅಂದ್ರು. ನಾವು ಏನ್ ಮಾಡ್ತೀರಾ ಸರ್ ಅದಕ್ಕೆ, ಮೇಡಮ್ ಲೈವ್ ಲೊಕೇಶನ್ ಕಳಿಸಿ ರ್ಯಾಪಿಡೋ ಬುಕ್ ಮಾಡ್ಕೊಂಡ್ರೆ ಈಗ ಪಾಪ ಅವ್ರ ಗ್ಲಾಸು. ಅದಕ್ಕೆ ನಾನು ಹೇಳೋದೇನಂದ್ರೆ ಏನೇ ತಗೋಬೇಕು ಒಂದ್ಸಲ ಚೆಕ್ ಮಾಡಿ ಅವ್ರು ಇದ್ದಂಗೆಲ್ಲ ತಗೊಂಡ್ರೆ ಬೆಟರ್. ಇಲ್ಲಾಂದ್ರೆ ಪಾಪ ಅವ್ರಿಗೂ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್. ನಿಮ್ಮ ಅಡ್ರೆಸ್ ಎಲ್ಲ ಒಂದ್ಸತಿ ನೋಡ್ಕೊಂಡು ತಗೊಳ್ಳಿ. ಇವಾಗ ಅವರು ರ್ಯಾಪಿಡೋ ಇಂದ ಕಳ್ಸಿದ್ರು. ಕಳ್ಸಾದ್ಮೇಲೆ ನೋಡಿ ಎಷ್ಟು 20 ಮಿನಿಟ್ಸ್ ಆಯ್ತಾ 30 ಮಿನಿಟ್ಸ್ ಆಯ್ತಾ? ಆಯ್ತು 20 ಮಿನಿಟ್ಸ್ ಜೋರಾಗಮ್ಮ 20 ಮಿನಿಟ್ಸ್ ಆಯ್ತು ಕಣ. ಇವಾಗ ನೋಡಿ ಕಜಾಯ ಎಷ್ಟು ಪೀಸ್ ಇದೆ? 1 2 3 4 5 ಇಲ್ಲಿ ನೋಡಿ ಗೈಸ್, ಟೋಟಲ್ 5 ಪೀಸಸ್ಸು. ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ಗೈಸ್. ನೀವು ನಂದು ವ್ಲಾಗ್ ಮಾಡಿದ್ರೆ, ವ್ಲಾಗ್ ನೋಡಿದ್ರೆ ನಾನು ಬರೀ 60% ಆಫ್ ವಿಡಿಯೋಸ್ ತಿನ್ನೋದೇ ಇರುತ್ತೆ. ಸೊ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವು ಒಂಚೂರು ರೆಡ್ಯೂಸ್ ಮಾಡ್ಬಿಟ್ಟು ಒಂದು ಒಳ್ಳೆ ಕಾಂಟೆಂಟ್ ಕೊಡೋಣ ಅಂತ ಮಾಡ್ತಾ ಇದೀವಿ. ಹೊಟ್ಟೆ ಬಂದಿಲ್ಲ ಅಲ್ಲ ಇನ್ನು ಹೊಟ್ಟೆ? ಇಲ್ಲ ಬಂದಿಲ್ಲ. ಸಣ್ಣಕ್ಕೆ ಇದೆಯಾ ಹೊಟ್ಟೆ? ಓಕೆ ಇವಾಗ ತಿನ್ನೋಣ. ಬೇಕಾ? ಬೇಡ, ನನಗ್ ಬೇಡ. ಅಯ್ಯೋ ನೀನು ಬ್ಯಾಕ್ಗ್ರೌಂಡ್ ನೋಡಿ ಮುಕ್ಕಾಲು ಭಾಗ ಆಗಿದೆ. ಇನ್ನು ಆ ಕಡೆ ಒಂಚೂರು ಅಲ್ಲೊಂದು ಸಿಂಗಲ್ ಲೈನ್ ಹತ್ರ ಅಲ್ಲ ಒಂಚೂರು ಅಂಟಿಸ್ಬೇಕು ನೋಡಿ. ಇನ್ನೂ ಇದೆ ಇಲ್ಲಿ. ನಾನು ಅಂಟಿಸ್ಬಿಟ್ರೆ ಕೆಲಸ ಮುಗೀತು ಇವತ್ತಿಂದು. ಇದ್ರ ದಿನ ಕೆಲಸ ಮುಗಿಸ್ತೀನಿ. ನಾನು ಮತ್ತು ನಮ್ಮಮ್ಮ ಲಂಚ್ ಮಾಡ್ತಾಯಿದ್ದೀವಿ. ಇವತ್ತಿಂದು ಲಂಚ್ ಏನಂದರೆ ಚಿಕನ್ನು ಮತ್ತು ಬಟರ್ ನಾನು. ಆ್ಯಕ್ಚುಲಿ ನಮ್ಮಮ್ಮ ಚಿಕನ್ ಗ್ರೇವಿ ಮಾಡಿಬಿಟ್ಟು ಮಾಡಿದ್ದಾರೆ ಅಷ್ಟೇ. ಬಟರ್ ನಾನು ಹೋಟ್ಲಿಂದ ತೊಗೊಬಂದಿದ್ದೀನಿ. ಯಾಕಂದರೆ ನಾವು ಸಂಡೇ ಎಲ್ಲ ಒಂಚೂರು ನಾನ್ ವೆಜ್ ಮಾಡ್ತೀವಲ್ಲ, ಸೊ ಒಂದೊಳ್ಳೆ ಅದೇ ಮುದ್ದೆ ಅದೇ ರೈಸು ಅದೇ ಮುದ್ದೆ ಅದೇ ಬಿರಿಯಾನಿ ತಿನ್ನೋ ಬದಲು ಬಟರ್ ನಾನು ತೊಗೊಬಂದಿದ್ದೀನಿ ಹೋಟ್ಲಿಂದ. ಚಿಕನ್ ಸಾಂಬಾರ್ ಇದೆ, ಗ್ರೇವಿ ಸಾರಿ ಚಿಕನ್ ಸಾಂಬಾರು. ಅದನ್ನೇನು ತೋರ್ಸಕ್ ಹೋಗಿಲ್ಲ, ಯಾಕಂದ್ರೆ ಎಲ್ಲಾರ ಮನೇಲಿ ಚಿಕನ್ ಮಾಡ್ತಾನೆ ಇರ್ತಾರೆ. ಅದೇನು ಸ್ಪೆಷಲ್ ಏನಿಲ್ಲ. ಆಮೇಲೆ ಒಂದು 2-3 ಸಲ ತೋರಿಸಿದೀವಿ ಆಲ್ರೆಡಿ ನಾವು. ಗೈಸ್ ನಾವು ನಮ್ಮ ಬ್ಲಾಗ್ಸಲ್ಲಿ ತುಂಬ ಸತಿ ನಾವು ಚಿಕನ್ ಎಲ್ಲ ಮಾಡಿದ್ವಿ, ತೋರಿಸಿದೀವಿ. ಸೊ ಇದನ್ನು ನಿಮಗೆ ತಿಂದಾದ್ಮೇಲೆ ಸಿಗ್ತೀನಿ. ಸಾಂಬಾರು ಟೇಸ್ಟ್ ಮಾಡಿ ನೋಡಿ ಒಂದ್ಸಲ. ಇಲ್ಲ ಚೆನ್ನಾಗಿದೆ. ನನಗೆ ಯಾಕೋ ಸ್ವಲ್ಪ ಖಾರ ಅನ್ನಿಸ್ತು. ಓಕೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದು ಸ್ವಲ್ಪ ಖಾರ ಅನ್ನಿಸ್ತು. ರೈಸ್ ಮಾಡಲಿಲ್ಲ, ನಮ್ಮಮ್ಮ ರಸಿ ಖಾರ ತಿನ್ನಲ್ಲ. ರೈಸ್ ಮಾಡಿಲ್ಲ ಯಾಕೋ ಸಂಜೆ ರೈಸ್ ಮಾಡ್ತಾರೆ. ಸರಿ. ಸೊ ಗೈಸ್ ನಮ್ಮಮ್ಮ ಜಾಸ್ತಿ ಖಾರ ತಿನ್ನಲ್ಲ, ಸೊ ಅದಕ್ಕೆ ಅವ್ರಿಗೆ ಖಾರ ಅನ್ನಿಸ್ತಿದೆ. ನಾನು ಖಾರ ಇಲ್ಲ ಇಲ್ಲ ತಿನ್ನಲ್ಲ. ಅಲೋ ನಾನು ಮೊದಲೆಲ್ಲ ಪಾನಿಪುರಿಲಿ ಎಷ್ಟು ಖಾರ ತಿಂತಾ ಇದೆ ಗೊತ್ತಾ? ಸೇವ್ ಪುರಿಲೆಲ್ಲ ಎಕ್ಸ್ಟ್ರಾ ಖಾರ ಹಾಕ್ಸ್ಕೊಂಡು ತಿಂತಾ ಇದೆ. ಬಟ್ ಇವಾಗ ಯಾಕೋ ಅದೇ ಅಷ್ಟು ತಿನ್ನಲ್ಲ, ಬಟ್ ತಿಂತೀನಿ ಖಾರ. ಬಟ್ ಇದು ಯಾಕೋ ಸ್ವಲ್ಪ ಖಾರ ಅನ್ನಿಸ್ತು. ಗೈಸ್ ಇವಾಗ ಇದನ್ನು ತಿಂದಾದ್ಮೇಲೆ ಒಂಚೂರು ಕೆಲಸ ಇದೆ ಮನೇಲಿ. ಇವಾಗ ಈ ವಾಲ್ದು ಫುಲ್ಲು ಸ್ಟಿಕ್ಕರಿಂಗ್ ಆಗಿದೆ ನೋಡಿ. ಇಲ್ಲಿಂದ ಫುಲ್ಲು ಇಲ್ಲೆಲ್ಲ ಗ್ಯಾಪ್ ಬಂದಿದೆ. ಇಲ್ಲೆಲ್ಲ ಬಂದಿರೋಷ್ಟು ಮಾಡಿದ್ದೀವಿ. ನಮಗೇನಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಚೆನ್ನಾಗಿ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾವು ನಮ್ಮ ದಿವ್ಯಾಕ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಏನು ತಿಕ್ಕಮ್ಮ? ಗೊತ್ತಿಲ್ಲ ಮಗನಿ ಏನಂತ, ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ. ಹಾಂ ನೋಡೋಣ. ಹಾಂ ಏನು ತಿಕ್ಕೋ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಕರೀತಾ ಇದ್ದಾರೆ. ಗೈಸ್ ನಮ್ಮ ದಿವ್ಯಾಕ ಎಂತಕ್ಕೆ ಕರೆದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇವಾಗ ಫಸ್ಟ್ ಬನ್ನಿ ಅಲ್ಲಿಗೆ ಹೋಗೋಣ. ನಮ್ಮ ದಿವ್ಯಾಕ್ ಅವ್ರ ಮನೆ, ನಮ್ಮ ಮನೆ ಅಲ್ಲಿದೆ. ನಮ್ಮ ದಿವ್ಯಾಕ್ ಅವ್ರ ಮನೆ ಇಲ್ಲಿದೆ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು ನೋಡಿ. ಅದೇ ಅವ್ರ ಮನೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಹಾಂ ಗೈಸ್ ಹೇಳ್ಬೇಕಂದ್ರೆ ಫಸ್ಟು ನಾವಲ್ಲಿ 3rd ಫ್ಲೋರಲ್ಲಿ ಅಲ್ಲಿ ದಿವ್ಯಾಕ ಮತ್ತು ಈ ಕಡೆ ನಾವಿದ್ವಿ. ಸೊ ಆವಾಗಲೇ ಫಸ್ಟು ಫ್ರೆಂಡ್ಸ್ ಆಗಿದ್ದು. ಹಾಂ ಗೈಸ್ ಒಂದ್ಸತಿ ಆ ಮನೆಗೆ ಹೋಗ್ಬಿಟ್ಟು ನೋಡೋಣ. ನಮ್ಮ ಮನೆ ಮುಂಚೆ ನಾವಿದ್ದಿದ್ದು ಮುಂಚೆ ಮನೆ ಹೆಂಗಿತ್ತು ಅಂತ. ಗೈಸ್ ನಾನು ಇಲ್ಲಿ ಸೈಕಲ್ ನಿಲ್ಲಿಸ್ತಾ ಇದ್ದೆ. ಇಲ್ಲೇ ಗೈಸ್ ನಾನು ನನ್ನ ಸೈಕಲ್ ಇಲ್ಲೇ ವಾಶ್ ಮಾಡ್ತಾಯಿದ್ದೆ, ಗಾಡಿನೂ ಅಲ್ಲೇ ವಾಶ್ ಮಾಡ್ತಾಯಿದ್ವಿ. ಗೈಸ್ ಈ ರೋಡಲ್ಲಂತೂ ಒಳ್ಳೆ ಮೆಮೊರೀಸ್ ಇದೆ ಅಲ್ವಾ? ಸೊ ಇಲ್ಲೇ ಇವಾಗ ದಿವ್ಯಾಕ್ ಅವರು ಫಸ್ಟ್ ಫ್ಲೋರಿಗೆ ಬಂದುಬಿಟ್ಟಿದ್ದಾರೆ, ಇನ್ನೂ ದೊಡ್ಡ ಮನೆಗೆ. ಹಾಂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೈಸ್ ಇಲ್ಲಿ ಓನರ್ ಇದ್ದು, ಓನರ್ ಅವ್ರು ಆ್ಯಕ್ಚುಲಿ ಮನೆ ಕಟ್ಟಿ ಸೆಲ್ ಮಾಡೋದು. ಅವ್ರು ಸೆಲ್ ಮಾಡಿ
ಸೆಲ್ ಮಾಡಿರೋರಿಗೆ ದಿವ್ಯಕ್ಕ ಅವರು ತೊಗೊಂಡಿದ್ದಾರೆ. ಹಾಯ್ ದಿಶಾ. ಹಾಯ್ ಹಾಯ್ ಹಾಯ್. ಏನಕ್ಕೆ ಕರೆದಿರೋದು? ಅಕ್ಕ ನೀವು ಹೇಳ್ತೀರಾ ಏಂತಿಕೆ ಅಂತ? ಪನ್ನೀರ್ ಬಿರಿಯಾನಿ, ಮೇಘ್ನಾ ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಅದಕ್ಕೆ ಗೈಸ್ ನೋಡಿ ಅದೇ ಸರ್ಪ್ರೈಸು. ಸೊ ಇವತ್ತು ನಮ್ಮ ಅಕ್ಕ ಕರೆದಿರೋದು ನಮ್ಮನ್ನ ಏನಕ್ಕೆ ಅಂದರೆ ಅವರು ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ದಿಶುಗೋಸ್ಕರ. ಸೊ ಒಬ್ಬನಿಗೋಸ್ಕರನೇ ಅಲ್ಲ ಅಲ್ಲ ಅಕ್ಕ, ಇಲ್ಲ ಅಕ್ಕ ತಿಂತೀನಿ ಹಂಗಲ್ಲ ಗೈಸ್. ದಿಶು ಜಾಸ್ತಿ ಪನ್ನೀರ್ ಬಿರಿಯಾನಿ ಇಷ್ಟಪಡ್ತಾನೆ. ನೋಡಿ ಗೈಸ್ ಇದೆ ಮೇಘನ ಬಿರಿಯಾನಿದು. ನೋಡಿ ಮೈಕ್ ಇಟ್ಕೊಂಡು ಓಡಾಡ್ಬೇಕು ನಾವು. ಗೈಸ್ ಇವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ವ್ಲಾಗ್ಸಲ್ಲಿ ಬರೀ 60% ಆಫ್ ಈಟಿಂಗ್ ಇರುತ್ತೆ. ಸೊ ನಾವು ಅದಕ್ಕೆ ಜಾಸ್ತಿ ಫೇಮಸ್ಸು. ಇವಾಗ ಮೇಘನ ಬಿರಿಯಾನಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ನೀವೇ ಕೇಳಿ. ಏನ್ ಕೇಳಿದೆ? ಅವ್ನ ಫೇವ್ರೆಟ್ ಫುಡ್. ದಿಶಾ ಬೈಲಿ ಟಿವಿ ಬಿಡು, ಇಲ್ಲಿ ನೋಡು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ದಿಶಾ ವಾಟ್ ಇಸ್ ಯುವರ್ ಫೇವ್ರೆಟ್ ಫುಡ್? ಚಪಾತಿ. ದಿಶಾ ನಿಂಗೆ ಜಾಸ್ತಿ ಅಪ್ಪ ಇಷ್ಟನಾ ಅಥವಾ ಅಮ್ಮ ಇಷ್ಟನಾ? ಅಮ್ಮ. ದಿಶಾ ವಾಟ್ ಇಸ್ ಯುವರ್ ರಿಯಲ್ ನೇಮ್? ಸಾತ್ವಿಕ್. ಫುಲ್ ನೇಮ್ ಹೇಳು ದಿಶಾ. ಏನ್ ಕೇಳ್ರಿ? ವಾಟ್ ಇಸ್ ಯುವರ್ ಫುಲ್ ನೇಮ್? ದಿಶಾನೆಸ್. ಹೌದಾ? ಫುಲ್ ನೇಮ್ ಹೇಳ್ಬೇಕು. ಸಾತ್ವಿಕ್ ಅಲ್ವಾ? ಸಾತ್ವಿಕ್ ದಿಶಾನ್. ವಾಟ್ ಇಸ್ ಯುವರ್ ಮದರ್ ನೇಮ್? ದಿವ್ಯಾ. ವಾಟ್ ಇಸ್ ಯುವರ್ ಫಾದರ್ ನೇಮ್? ಸರಕ್ಕೆ. ನೀನೇನು ಸ್ಕೂಲ್ಗೆ ಅಲ್ಲ ತರು ಊಟ ಏನ್ ತಿಂದೆ? ತರು ಪುಟ, ನೀನು ಸ್ಕೂಲ್ದು ಇಂಟರ್ವ್ಯೂ ಮಾಡ್ತಾ ಇದ್ಯಾ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ತಿನ್ನವನು. ದಿಶಾ ಇದು ಪನ್ನೀರ್ ಬಿರಿಯಾನಿ ಅಲ್ವಾ? ಪನ್ನೀರ್ ಬಿರಿಯಾನಿ ಅಪ್ಪುದು. ಮತ್ತೇನು? ಪನ್ನೀರ್ ಬಿರಿಯಾನಿ. ಪನ್ನೀರ್ ಇದು ಇಲ್ಲಿ ನೋಡಿ, ಪನ್ನೀರು. ಚಿಕನ್ ಅದು ಚಿಕನ್. ಮತ್ತೇನು? ಇವನಿಗೆ ಜಾಸ್ತಿ ಚಿಕನ್ ಅಂದ್ರೂ ಇಷ್ಟ, ಪನ್ನೀರ್ ಅಂದ್ರೂ ಇಷ್ಟ. ಅವನಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಚಿಕನ್ ಅಂದ್ರೆ ತುಂಬಾ ಇಷ್ಟ. ಅವ್ನ್ ತಿನ್ನ ಕೇಳು. ತಿಂದ? ತಿಂದೆ. ಹೆಂಗಿತ್ತು? ಚೆನ್ನಾಗಿತ್ತು. ಎಷ್ಟ್ ತಿಂದೆ? ಎಷ್ಟ್ ತಿಂದೆ ನೀನು? ಎಷ್ಟು ಪನ್ನೀರ್ ಅಷ್ಟ್ ತಿಂದ? ನಾನು ತಿನ್ಸ್ಲಾ? ಏನ್ ನೋಡ್ತಾ ಇದೀಯ ನೀನು? ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತಾ ಇದೀಯಾ? ಯಾವಾಗ್ಲೂ ಇದೆ ಯೂಟ್ಯೂಬ್ ಅಲ್ಲಿ ನೋಡೋದು ಅವನು. ಇವನು ಯಾವಾಗ್ಲೂ ಇದನ್ನೇ ಜಾಸ್ತಿ ನೋಡ್ತಾನೆ. ಗೇಮಿಂಗ್ದು ಅದು ಇದು ಜಾಸ್ತಿ ನೋಡ್ತಾ ಇರ್ತಾನೆ. ನೋಡಿ ಇದೆ ಜಾಸ್ತಿ ನೋಡೋದು ಅವನು. ರೋಬ್ಲಾಕ್ಸ್ ಬರೀ ರೋಬ್ಲಾಕ್ಸು. ಸೊ ಗೈಸ್ ಇವಾಗ ನಮಗೆ ಅಂತ ನಮ್ಮ ಅಕ್ಕ ಆರ್ಡ್ರ್ ಮಾಡಿದಾರಲ್ಲ ಪನ್ನೀರ್ ಬಿರಿಯಾನಿ, ಇವಾಗ ಅದನ್ನು ಟೇಸ್ಟ್ ಮಾಡೋಣ. ನೋಡಿ ಇದೆ ಮೇಘನಾಸ್ ಬಿರಿಯಾನಿ, ಇದು ಪನ್ನೀರ್ ಗ್ರೇವಿ. ಹೇಳಮ್ಮ ಇದ್ರ ಬಗ್ಗೆ ನಿಮ್ದೇನಾದರೂ ಅಭಿಪ್ರಾಯ? ಏನು ಅಭಿಪ್ರಾಯ? ಇದು ನಂಬರ್ 1 ರೆಸ್ಟೋರೆಂಟು. ಚೆನ್ನಾಗಿರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸೂಪರ್ ಆಗಿರುತ್ತೆ. ಟೇಸ್ಟ್ ವೈಸು ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ. ಗೈಸ್ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ರೈಸ್ ಮತ್ತು ಒಳ್ಳೆ ಗ್ರೇವಿ, ಪನ್ನೀರು. ಹಾಗೆ ಮಾಡೋರ್ದೆಲ್ಲ ಇದೇಗಳು, ತಿನ್ನೋದೆಲ್ಲ ತೋರ್ಸೋದು, ಅದು ತೋರ್ಸೋದು, ಇದು ತೋರ್ಸೋದು. ಪಾಪ ನೋಡ್ತಿರೋರೆಲ್ಲ ಬರೀ ಇವರೇ ತಿಂತಾರಲ್ಲ, ಬನ್ನಿ ಗೈಸ್ ತಿನ್ನೋಣ ಅಂತಾರೆ. ಅವರೇ ತಿಂತಿರ್ತಾರೆ, ಏನ್ ಮಾಡಕ್ ಆಗಲ್ಲ. ಗೈಸ್ ನಿಮ್ ಜೊತೆನೂ ಒಂದ್ಸತಿ ಮೇಘನ ಬಿರಿಯಾನಿ ಕರ್ಕೊಯ್ತಿ ಎಲ್ಲಾರ್ನು? ಕರ್ಕೊಂಡೈತಿ ನಾನು, ಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಕರ್ಕೊಂಡೈತಿ. ಅಯ್ಯೋ ಪಕ್ಕ ನಮ್ಮನ್ ಕರ್ಕೊಂಡು ಹೋಗ್. ಫಸ್ಟ್ ನಾವಿಬ್ಬರನ್ನ ಕರ್ಕೊಂಡು ಹೋಗು, ನಿಮ್ಮ ಅಕ್ಕನ ನನ್ನ ದಿಶನ್ ಕರ್ಕೊಂಡು ಹೋಗು. ಓಕೆ ದಿಶಾ ಹೋಗೋಣ. ದಿಶಾ ಹೆಂಗೆ ಅಂದ್ರೆ ಟಿವಿಲ್ ಮುಳುಗೋಗವನೆ ಅಲ್ವಾ ದಿಶಾ? ಸೊ ಗೈಸ್ ಇವಾಗ ಜಸ್ಟ್ ಊಟ ಎಲ್ಲ ಆಯಿತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತೊಂದು ಒಳ್ಳೆ ಡಿನ್ನರ್ ಆಯಿತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮಮ್ಮಿ ಊಟ ಹೆಂಗಿತ್ತು? ಹಾಂ ಗೈಸ್ ನಮ್ಮಮ್ಮ ಒಂಚೂರು ರೈಸ್ ತಿನ್ನಲ್ಲ, ಸೊ ಅದಕ್ಕೆ ಅವ್ರು ಅಷ್ಟೊಂದು ತಿನ್ನಲಿಲ್ಲ, ಒಂಚೂರು ತಿಂದರು. ಬಟ್ ನಾನು ಚೆನ್ನಾಗಿ ತಿಂದೆ. ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಎಲ್ಲರೂ ನನ್ನ ವ್ಲಾಗ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ನಂದು ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಕರೆಕ್ಷನ್ ಮಾಡ್ಕೋತೀನಿ. ಸೊ ಗೈಸ್ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ಬಾಯ್ ಬಾಯ್, ಲವ್ ಯು. ಅಷ್ಟೇ.